ಆಹಾ, ಹೊಟ್ಟೆ ಹಸ್ದೋಗಿತ್ತು. ದಿನ ಇದೇ ಥರ ನಮ್ಮ ಏರಿಯಾಗೆ ಡ್ರಾಪ್ ಸಿಕ್ಕಿದ್ರೆ ಹಾಗೆ ಇಲ್ಲಿಗೆ ಜಂಪ್ ಆಗಿ ದಿನಾ ಮನೆ ಊಟ ಮಾಡ್ಬೋದು. ಬರೀ ಮನೆ ಊಟ ಮಾಡೋದೇನೋ, ಮನಸ್ಸು ಮಾಡಿದರೆ ಮನೇಲೇ ಕೂತ್ಕೊಂಡು ದರ್ಬಾರ್ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು. ಬಿಸ್ನೆಸ್ ಯಾರು ನಿಮ್ಮ ಅಪ್ಪ ಬಂಡವಾಳ ಆಗ್ತಾನೆ? ಅಪ್ಪ ಅಲ್ಲ, ಅಮ್ಮ ಕೊಡ್ತಾಳೆ. ಇಲ್ಲಿ ನೋಡಿಲಿ. ಏನ್ ಸೋಪ್ ವ್ಯಾಪಾರ ಮಾಡೋ ಅಂತಿದ್ಯಾ? ತುನಿನ ಇದನ್ನ ಹಚ್ಕೊಂಡು ನಿಮ್ಮ ಮುಖ ತೊಳ್ಕೊಬೇಕು. ಇದು ಮುಖ ಬೆಳ್ಳಗಾಗಕ್ಕೆ ವೇಟ್ ಕ್ರೀಮು. ಆಮೇಲೆ ಬಿಸಿಲಲ್ಲಿ ಮುಖ ಕಪ್ಪಾಗದೇ ಇರೋಂಗೆ ಇದು ಶನಿ ಕ್ರೀಮು. ಆಮೇಲೆ ಇದು ನೋಡು, ಮುಖ ಲಕ್ಲಕ ಅಂತ ತೊಳಿಯೋಕ್ಕೆ ಗೋಲ್ಡ್ ಕ್ರೀಮು. ಆಮೇಲೆ ಇದು ತಲೆ ಕೂದಲು ಸೊಂಪಾಗಿ ಬೆಳೆಯೋಕ್ಕೆ ಶಾಂಪು ಪಾರಿಂದು. ಆಮೇಲೆ ಇದು ನೋಡು, ಮೈಯೆಲ್ಲ ಗಮ್ಮನಕ್ಕೆ ಪಾರಿನ್ ಸೆಂಟು. ಅದೇ ಹುಡುಗಿರೆಲ್ಲ ಹುಡುಕೊಂಬಂದು ಅಂಟ್ಕೋತಾರಲ್ಲ ಅದು. ನಿಮ್ಮಿ ಅದೇ ಒಂದ್ಸಲ ನಾಯಿ ಅಟ್ಟಿಸ್ಕೊಂಬಂತು ಅಂತ ಅಮ್ಮ ಮೋರಿಗೆ ಬಿದ್ದು ತಲೆ ಏಟ್ ಮಾಡ್ಕೊಂಡಿದ್ರಲ್ಲ, ಅದ್ರ ಎಫೆಕ್ಟ್ ನೋಡಿ ಈಗ ಗೊತ್ತಾಗ್ತಿದೆ. ಗ್ಯಾರಂಟಿ ಅಮ್ಮ ಮೆಂಟ್ಲಾಗಿದ್ದಾರೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಲೇಬೇಕು. ಮುಚ್ಚ ಬಾಯಿ ಸಾಕು, ನೀನು ಹೆತ್ತಮ್ಮ, ನಾನು ಹೇಳ್ತಿದ್ದೀನಿ ಕೇಳು. ಹೇಳು. ನೋಡು, ಇದನ್ನೆಲ್ಲ ಹಚ್ಕೊಂಡು 2 ವಾರಗಳಲ್ಲಿ ಗಮನೀಯ ಮೈ ಕಾಂತಿ ಅಂತಾರಲ್ಲ, ಆ ಥರ ಆಗ್ಬೇಕು ನೀನು. ಆಮೇಲೆ ಒಳ್ಳೊಳ್ಳೆ ಹಣ್ಣು ತರಕಾರಿ ಸೊಪ್ಪು ಎಲ್ಲ ತಿಂದು ಮೈ ಕೈ ತುಂಬ್ಕೋಬೇಕು. ಆಮೇಲೆ ಆ ಜಾನ್ಸನ್ ಹತ್ರ ಮಾತಾಡ್ಕೊಂಡು ಪೀಜು ಕಟ್ ಬಂದಿದ್ದೀನಿ. ಒಳ್ಳೆ ಟ್ರೈನ್ ಕೊಡ್ತಾನಂತೆ. ಯಾವುದಕ್ಕೋ? ಜಿಮ್ಮು ಕಣು, ಜಿಮ್ಮು. ನೀನು ಜಿಮ್ಮಿಗೆ ಹೋಗಿ ಚೆನ್ನಾಗಿ ವ್ಯಾಯಾಮ ಮಾಡಬೇಕು. ರಟ್ಟೆ ಮೇಲೆ ಮೊಟ್ಟೆ ಬರೋ ಥರ ಮೈ ಕೈ ಎಲ್ಲ ಗಟ್ಟಿ ಆಗಬೇಕು. ಆಮೇಲೆ ಆ ಋತಿಕ್ ರೋಷನಿ ಹಾಕೋತಾನಲ್ಲ, ಹಾಗೆ ಟೈಟಾಗಿ ನೀನು ಟೀ ಶರ್ಟ್ ಹಾಕೋಬೇಕು. ಆಮೇಲೆ ಡ್ಯಾನ್ಸ್ ಸ್ಕೂಲ್ಗೂ ಫೀಸ್ ಕಟ್ ಬಂದಿದ್ದೀನಿ. ನೀನು ಚೆನ್ನಾಗಿ ಡ್ಯಾನ್ಸ್ ಕಲ್ತ್ಕೊಂಡು ಆ ಋತಿಕ್ ರೋಷನಿ ಥರನೇ ಅಂತ ಹಿಂಗೆ ಡ್ಯಾನ್ಸ್ ಮಾಡ್ತಿದ್ರೆ ಅವಳು ಹಂಗೆ ಕಳೆದೋಗ್ಬಿಡ್ತಾಳೆ. ಅವಳಂದ್ರೆ ಯಾರಮ್ಮ? ಯಾರೋ ಒಬ್ಳು ಹುಡುಗಿ ಕಣ. ನೀನು ಹಿಂಗೆ ಮಾಡ್ತಿದ್ರೆ ಅವಳು ಓಡ್ ಬಂದು ನಿನ್ನನ್ನು ತಪ್ಕೊಂಡು 1.5 ಲೀಟ್ರ್ ಕಣ್ಣೀರು ಹಾಕಿ ನನಗೆ ನೀನೇ ಬೇಕು ಅಂತ ಮುಂಗಾರು ಮಳೆ ಇರ್ಲಿ ಥರ ಲವ್ ಮಾಡ್ತಾಳೆ. ಅದೇ ಥರ ಕೈನೂ ಕೊಟ್ಟೋಗ್ತಾಳೆ. ನಮಸ್ತೆ ಸರ್. ನಮಸ್ಕಾರ ಸಂಜು. ಏನಪ್ಪ ಸಂಜು, ನಮ್ಮನೆ ಖಾಲಿ ಮಾಡ್ತಿದ್ದೀಯಂತೆ? ನಾವಾ? ಇಲ್ಲಪ್ಪ, ಯಾರು ಹೇಳಿದ್ದು? ನೀವಮ್ಮ? ನಮ್ಮಮ್ಮನ? ಇಲ್ಲ ಸರ್. ನಾನು ಸುಳ್ಳು ಹೇಳ್ತೀನ? ನೀವು ಅಮ್ಮನೇ ಫೋನ್ ಮಾಡಿದ್ಲು. ಬಚ್ಚಲು ಕಟ್ಕೊಳ್ಳುತ್ತೆ, ಕಿಟಕಿಲಿ ಮೋರಿ ವಾಸನೆ ಬರುತ್ತೆ, ಅಡಿಗೆ ಮನೇಲಿ ಜಾಸ್ತಿ ಸೆಲ್ಫ್ ಇಲ್ಲ, ಬಡವ್ರ ಮನೆ ಥರ ಕಾಡುತ್ತೆ ಅಂತ ಹೇಳ್ಬಿಡೋದ? ಹೂ ಕಣಪ್ಪ, ಸರಿ ಮಾಡಿಸ್ಕೊಡ್ತೀನಿ ಬಿಡಮ್ಮ ಅಂದರೆ ಏನು ಬೇಕಾಗಿಲ್ಲ, ನಾನು ನಾಳೆನೇ ಶಿಫ್ಟ್ ಆಯ್ತೀನಿ, ಮೆಡಿಕಲ್ ಬಾಬು ನನ್ನ ಮನೆಗೆ 50,000 ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂದ್ಬಿಡೋದ? ಅಡ್ವಾನ್ಸಾ? 50,000ನ? 50 ರೂಪಾಯಿ ಸಿಕ್ಕರೆ ಸಾಕಂತಿದ್ದೀವಿ. ವಿಷಯ ಗೊತ್ತಾದ ತಕ್ಷಣ ಮೆಡಿಕಲ್ ಬಾಬು ಹತ್ರ ವಿಚಾರಿಸಿದೆ, ಅವನು ಹೂ ಅಂದ. ಹೌದಾ? ಯಾಕೋ ನಿಜಾನೇ ಅನಿಸ್ತಿಲ್ವಲ್ಲಣ್ಣ. ಸರಿ ಬಿಡಿ, ನಾನೇ ಮೆಡಿಕಲ್ ಬಾಬಣ್ಣಂಗೆ ಫೋನ್ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀನಿ. ಸರಿ, ಬರಲ್ಲ ಸಂಜು? ಆಯ್ತಣ್ಣ. ಓಕೆ. ಕೂತ್ಕೋ ಕೂತ್ಕೋ ಕೂತ್ಕೋ. ದೂರ ದೂರ ಮಾವಾಗುವ ಚಂದಿರ ತಾರ, ಕೈಗೂಡಲಿ ಸ್ವೈರ ವಿಹಾರ. ಏನಂటే ಎಷ್ಟೊಂದು ಖುಷಿಯಾಗಿದ್ದೀರಾ? ನಾನು ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಮನೆ ಶಿಫ್ಟಾ? ಓ, ಜಯನಗರ್ ಮನೆಗಾ? ಜಯನಗರ ಮನೆಗೆಲ್ಲ ಅಲ್ಲಮ್ಮ, ನನ್ನ ಮಗನ ಮದುವೆ ಆಗೋವರೆಗೂ ಆ ಮನೆ ಕಾಲಿಡೋದಿಲ್ಲ.
ಇನ್ನೊಂದು 2 ಬೆಡ್ರೂಮ್ ಇರೋ ಹೊಸ ಮನೆ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ. ಯಾರು ಹೆಣ ಊತಾಕಕ್ಕಮ್ಮ ಡಬಲ್ ಬೆಡ್ರೂಮ್ ಮನೆ? ಬಿಟ್ಟು ಏನ್ ಮಾತಾಡ್ತೀಯ? ಮಾತಾಡ್ಬೇಡ ನೀನು. ನೀನ್ ಏನ್ ಅನ್ಕೊಂಡಿದ್ಯಾ? ಯಾಕೋ ನಾನೇನ್ ಮಾಡ್ದೆ ಅಂತದ್ದು? ಯಾರನ್ ಕೇಳಿ ಡಬಲ್ ಬೆಡ್ರೂಮ್ ಮನೆ ಮಾಡ್ದೆ? ಇಲ್ಲಿ ನಿಮ್ಮಿ ಮದ್ವೆಗೆ ದುಡ್ಡಿಲ್ಲ ಅಂತ ನಾನು ಸಾಯ್ತಾ ಇದ್ದೀನಿ, ಅಂತದ್ರಲ್ಲಿ ನಿಂಗೆ ಡಬಲ್ ಬೆಡ್ರೂಮ್ ಮನೆ ಶೋಕಿನ? ಇಷ್ಟೇ ಏನ ನೀನು? ಮದ್ವೆ ಫಿಕ್ಸ್ ಆದ್ರೆ ಮನೆಗೆ ಜನ ಬಂದು ಹೋಗಿ ಮಾಡಲ್ವಾ? ದೊಡ್ಡ ಮನೆ ಬೇಕಲ್ವಾ? ಲೂಸ್ ತರ ಮಾತಾಡ್ಬೇಡಮ್ಮ. ನಿನ್ ಮಗಳು ಮದ್ವೆಗೆ ಬರೋ ಜನ ಅಷ್ಟರಲ್ಲೇ ಇದ್ದಾರೆ. ಈಗ ಬೇರೆ ಮನೆ ಮಾಡೋ ಯೋಚನೆ ಯಾಕೆ ಬಂತು? ಅದಕ್ಕೆ ದುಡ್ಡೆಲ್ಲಿಂದ ಬಂತು ಅಂತ ಮೊದ್ಲು ಹೇಳು. ಹೋಗ್ಲಿ ಬಿಡಿ, ಏನೋ ಮನೆ ಚೆನ್ನಾಗಿರ್ಲಿ ಅಂತ ಪಾಪ ನೀವು ಬಾಯಿ ಮುಚ್ಕೊಂಡಿರ್ರಿ. ನಿಮ್ಮನೆ ಅವನ್ ಕೇಳ್ದವನು. ಇದು ನಮ್ಮನೆ, ನಮ್ ವಿಷಯ. ನಾವು 1000 ಬಡ್ಕೋತೀವಿ, ಅದ್ರ ಮಧ್ಯೆ ತಲೆ ಹಾಕಕ್ ನೀವ್ ಯಾರ್ರಿ? ಏಯ್ ಸುಮ್ನಿರಾ, ನನ್ನ ಮೇಲಿನ ಸಿಟ್ಟನ್ನು ಅವ್ರ ಮೇಲೆ ಯಾಕೆ ತೋರಿಸ್ಕೋತೀಯ? ಹೌದು, ನಾನೇ ಮನೆ ಮಾಡಿದೆ. ಏನಿವಾಗ? ಈ ಮನೆ ಚಿಕ್ಕದು ಅನಿಸ್ತು, ಪಾಪ ಇವ್ರಿಗೆ ಕಷ್ಟ ಆಗ್ತಿದೆ ಅಂತ ಅನಿಸ್ತು, ಅದಕ್ಕೆ ಒಂಚೂರು ದೊಡ್ಡ ಮನೆ ನೋಡ್ದೆಪ್ಪ. ಇಷ್ಟಕ್ಕೂ ಆ ಮನೆಗೆ ದುಡ್ಡು ಕೊಟ್ಟಿರೋದು ಇವರೇ ಗೊತ್ತಾ? ಏನು ಬೇರೆ ಮನೆ ಮಾಡೋದಿಕ್ಕೆ ಇವ್ರ ಹತ್ರ ದುಡ್ಡು ಇಸ್ಕೊಂಡ್ಯಾ? ನೀವು ದುಡ್ಡು ಕೊಟ್ರೇನ್ರಿ? ಅದು ಆಂಟಿ ಹೇಳಿದ್ನಲ್ಲ ಇವರೇ ಕೊಟ್ಟಿದ್ದು ಅಂತ. ನೀನ್ ಬಿಡಪ್ಪ, ಕೊಟ್ಟಿಗೆ ಗುಸಾಯಿ ಕೊಂಪೆ ಗುಸಾಯಿ ಏನೋ ತರ ಇರ್ತೀಯ, ಹಾಗಂತ ಇವರು ಇಲ್ಲ ಬದುಕಕ್ಕಾಗತ್ತಾ? ಅದಕ್ಕೆ ನಾನು ಶಭಾಷ್, ಸೂಪರ್, ತುಂಬಾ ಗ್ರೇಟ್ ಆಗ್ಬಿಟ್ರಿ ಕಣ್ರಿ ನೀವು. ನಿಮ್ ದೌಲತ್ಗೆ, ನಿಮ್ ಶ್ರೀಮಂತಿಕೆಗೆ ನಮ್ಮ ಮನೆ ಸೂಟ್ ಆಗಲ್ಲ ಅಂತ ನಮ್ಮ ಮನೆನೇ ಖಾಲಿ ಮಾಡಿಸಿದೀರಲ್ಲ? ಇಲ್ಲ, ನಾನು ಶಟ್ ಅಪ್! ಮಾತಾಡ್ಬೇಡ ನೀನು. ನಾನೊಬ್ಬ ಬಡವ, ದೊಡ್ಡ ಮನೆ ಮಾಡಕ್ ಯೋಗ್ಯತೆ ಇಲ್ಲ ಅಂತ ನೀನ್ ದುಡ್ಡು ಕೊಟ್ಟು ಮನೆ ಮಾಡಿಸ್ತಿದ್ಯಲ್ಲ? ಇದೇ ದುಡ್ಡು ತಾನೇ ನೀನ್ ಕೊಟ್ಟಿರೋದು. ಹೋಗ್ತಾ ಇರ ಆಚೆಗೆ. ಯಾಕೋ ಈಗ ಸಿಡ್ದು ಹೋಗ್ತಿದ್ಯಾ? ಇವಳನ್ನ ಏನಾದ್ರೂ ಮನೆಯಿಂದ ಆಚೆ ಕಳ್ಸಿದ್ರೆ ನಾನು ಬ್ಲೂ ಹೋಗ್. ಕಂಡವ್ರ ಜೊತೆ ಮಗ ಕೈಲಾಗ್ದವನು ಅಂತ ಸಾರ್ಕೊಂಬರೋದಕ್ಕಿಂತ ನೀನು ಕಂಡವ್ರ ಜೊತೆ ಹೋಗ್ಬಿಡದೆ ವಾಸಿ. ಹೋಗು. ನೋಡು, ನಮ್ ಬಗ್ಗೆ, ನಮ್ ಲೆವೆಲ್ ಬಗ್ಗೆ ನಮ್ಮಮ್ಮ ಬಾಯಿಗೆ ಬಂದಂಗೆ ಹೇಳ್ಕೊಂಡಿದ್ದಾರೆ. ಅದ್ಯಾವುದು ನಿಜ ಅಲ್ಲ. ನಾನೊಬ್ಬ ಕ್ಯಾಬ್ ಡ್ರೈವರ್. ಹೊಟ್ಟೆಗೆ ಬಟ್ಟೆಗೆ ಬಡ್ದಾಡ್ಕೊಂಡು ಬದುಕೋ ಜನ ನಾವು. ಇದ್ರ ಆಚೆಗೆ ಏನೂ ಇಲ್ಲ. ಹಾಗಂತ ಕಂಡೋರ್ ದುಡ್ಗೆ ನಾಲ್ಗೆ ಚಾಚೋ ಅಂತ ದರಿದ್ರ ನಮ್ಗೆ ಯಾವತ್ತೂ ಬಂದಿಲ್ಲ. ಬಂದಿದ್ದ ದಿವಸ ನಾನು ಬದುಕೇ ಇರಲ್ಲ. ಗಂಜಿನೋ ಅಂಬ್ಲಿನೋ ರಾತ್ರಿ ಮಿಕ್ಕಿದ ತಂಗಳನ್ನ ನಾವು ತಿನ್ಕೊಂಡು ಖುಷಿಯಾಗಿದ್ವಿ. ನಾವು ಸ್ವಾಭಿಮಾನದಿಂದ ಬದುಕ್ತಿದ್ವಿ. ಅಂತ ಸ್ವಾಭಿಮಾನಕ್ಕೆ ಕೊಡ್ಲಿ ಏಟಾಕ್ಬಿಟ್ಟಿಯಲ್ಲ ನೀನು. ನೀನ್ ಕೊಡೋ ಭಿಕ್ಷೆಯಿಂದ ನಾವು ದೊಡ್ಡ ಮನೆ ಮಾಡ್ಕೊಂಡು ಅದ್ರಲ್ಲಿ ಸಂತೋಷವಾಗಿರ್ಬೇಕಾ?